Myself Murli Gaud. Today let us discuss on consignment transactions. Okay. So consignment ಅಂತ ಅಂದರೆ ಈಗ ಒಂದು ವಸ್ತು ಸೇಲ್ಸ್ ಇನ್ಕ್ರೀಸ್ ಮಾಡಬೇಕಂತ ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ ಏನು ಪ್ರಯತ್ನ ಮಾಡ್ತಾರೆ ಅದನ್ನು ಕನ್ಸೈನ್ಮೆಂಟ್ ಸೇಲ್ಸ್ ಅಂತ ಕರಿತೀವಿ. ಇದರಲ್ಲಿ ಹೊಸ ಹೊಸ ಮಾರ್ಕೆಟ್ಸಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡೋದು ಇದರಲ್ಲಿ ಒಂದು ಭಾಗ ಆಗಿರುತ್ತೆ. ಅಂದರೆ ಹೋಲ್ಸೇಲರ್ಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೇಲ್ಸ್ ಮಾಡಬೇಕು ಅಂತಂದರೆ ಇವರ ಒಂದು ಏಜೆಂಟ್ಸ್ ಅಥವಾ ಬೇರೆಯವರ ಸಹಾಯ ಸಹಕಾರ ಬೇಕಾಗುತ್ತೆ. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ಆ ಹೋಲ್ಸೇಲರ್ ಅಥವಾ ಮ್ಯಾನುಫ್ಯಾಕ್ಚರರ್ ಯಾವ ಥರ ಅವರಿಗೆ ಗೂಡ್ಸ್ ಕಳಿಸ್ತಾರೆ, ಆ ಪ್ರಾಸೆಸ್ ಯಾವ ಥರ ಮಾಡ್ತಾರೆ ಅನ್ನೋದು ಈ ಕನ್ಸೈನ್ಮೆಂಟಲ್ಲಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಕನ್ಸೈನ್ಮೆಂಟ್. Consignment is a type of sales in which consignor sends goods to the consignee. ಅಂದರೆ ಇಲ್ಲಿ ಯಾರು ಸರಕುಗಳನ್ನು ಸೇಲ್ಸ್ ಮಾಡಲಿಕ್ಕೆ ಏಜೆಂಟ್ಗೆ ಕಳಿಸ್ತಾರೋ, ಅದೇ ಆ ಹೋಲ್ಸೇಲರ್ ಕಳಿಸ್ತಾರೆ, ಅವ್ರನ್ನ ನಾವು ಕನ್ಸೈನಾರ್ ಅಂತ ಕರಿತೀವಿ. ಯಾರು ಆ ಸರಕುಗಳನ್ನು ಸ್ವೀಕಾರ ಮಾಡಿ ಸೇಲ್ಸ್ ಮಾಡ್ತಾರೋ ಅವ್ರನ್ನ ಏಜೆಂಟ್ ಅಥವಾ ಕನ್ಸೈನಿ ಅಂತ ಕರಿತೀವಿ. So consignor is the person who sends goods to consignee and he is the wholesaler ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ. ಅವರು ಸರಕುಗಳನ್ನು ಕನ್ಸೈನಿಗೆ ಕಳಿಸ್ತಾರೆ. ನೆಕ್ಸ್ಟ್ ಎರಡನೇ ವ್ಯಕ್ತಿ ಕನ್ಸೈನಿ ಅಂತ ಕರೀತಾರೆ. ಕನ್ಸೈನಿ ಅಂತಂದರೆ ವಸ್ತುಗಳನ್ನು ಹೋಲ್ಸೇಲರಿಂದ ಅಥವಾ ಮ್ಯಾನುಫ್ಯಾಕ್ಚರಿಂದ ಸ್ವೀಕಾರ ಮಾಡಿ ಯಾರು ಸೇಲ್ ಮಾಡ್ತಾರೋ ಅವ್ರನ್ನ ಕನ್ಸೈನಿ ಅಂತ ಕರಿತೀವಿ. So consignor sends goods to consignee and consignee on behalf of consignor sells the goods at his place. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಕನ್ಸೈನರ್ ಅವರು ಕನ್ಸೈನಿ ಗೂಡ್ಸನ್ನು ಸೇಲ್ಸ್ ಮಾಡಿದ್ದಕ್ಕೆ ಅವರಿಗೆ ಕಮಿಷನ್ ಕೊಡ್ತಾರೆ. ಈ ಕಮಿಷನ್ ಬಂದು 3 ವಿಧಗಳ ಕಮಿಷನ್ ಇರ್ತದೆ. ಅದು ಒಂದು ಆರ್ಡಿನರಿ ಕಮಿಷನ್, so ಇದರಲ್ಲಿ 3 types of commissions are there. First one is ordinary commission. ಅಂದರೆ ಕನ್ಸೈನಿ ಏನು ಸೇಲ್ಸ್ ಮಾಡ್ತಾರೆ ಅದರ ಮೇಲೆ ಸರ್ಟನ್ ಪರ್ಸೆಂಟೇಜ್ 3%, 5% ವಿಲ್ ಬಿ ಲೈಕ್ ದ್ಯಾಟ್. ಸೊ ಆ ಸರ್ಟನ್ ಪರ್ಸೆಂಟೇಜ್ ಆಫ್ ಕಮಿಷನ್ನ ಕನ್ಸೈನಿ ಕೊಡ್ತಾರೆ, ಅದನ್ನು ಆರ್ಡಿನರಿ ಕಮಿಷನ್ ಅಂತ ಕರಿತೀವಿ. ಅದು ಸೇಲ್ಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎರಡನೇದು ಡೆಲ್ ಕ್ರೆಡರ್ ಕಮಿಷನ್ ಅಂತ ಒಂದು ಕಮಿಷನ್ ಕೊಡ್ತಾರೆ. ಈ ಡೆಲ್ ಕ್ರೆಡರ್ ಕಮಿಷನ್ ಅಂತ ಅಂದರೆ ಏನಂತಂದರೆ, ಈಗ ಸೇಲ್ಸಲ್ಲಿ ಕ್ರೆಡಿಟ್ ಸೇಲ್ಸ್ ಕೂಡ ಮಾಡಿರ್ತಾರೆ ಕನ್ಸೈನಿ ಅವರು. ಆ ಕ್ರೆಡಿಟ್ ಸೇಲ್ಸಲ್ಲಿ ಕೆಲವೊಂದು ಸಾರಿ ಬ್ಯಾಡ್ ಡೆಟ್ಸ್ ಆಗುವ ಸಾಧ್ಯತೆ ಇರುತ್ತೆ. ಬ್ಯಾಡ್ ಡೆಟ್ಸ್ ಅಂದರೆ ಗೊತ್ತಿದೆ. ಸೊ ಏನು ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀವಿ ಅವು ಅಮೌಂಟ್ಸು ವಸೂಲು ಆಗಲ್ಲ. ಅಂಥ ಸೇಲ್ಸನ್ನು ನಾವು ಕ್ರೆಡಿಟ್ ಸೇಲ್ಸು ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಸೊ ಬ್ಯಾಡ್ ಡೆಟ್ಸ್ ಇಲ್ಲದ ಹಾಗೆ ಅವರು ಕರೆಕ್ಟಾಗಿ ಆ ಕ್ರೆಡಿಟ್ ಸೇಲ್ ಅಮೌಂಟನ್ನು ಕನ್ಸೈನಿ ಎಕ್ಸ್ಟ್ರಾ ಎಫರ್ಟ್ಸ್ ಆಗಿ ವಸೂಲು ಮಾಡಿರ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಕಮಿಷನ್ ಏನು ಕೊಡ್ತಾರೆ ಅದನ್ನು ಡೆಲ್ ಕ್ರೆಡರ್ ಕಮಿಷನ್ ಅಂತ ಕರಿತೀವಿ. ಆಮೇಲೆ ಮೂರನೇದು ಓವರ್ ರೈಡಿಂಗ್ ಕಮಿಷನ್ ಅಂತ. ಓವರ್ ರೈಡಿಂಗ್ ಕಮಿಷನ್ ಅಂತ ಅಂದರೆ, ಈಗ ಮಾರ್ಕೆಟಲ್ಲಿ ಇರುವ ಪ್ರಾಡಕ್ಟ್ ಆದರೆ ಸೇಲ್ ಮಾಡೋ ಒಂದು ಪರಿಸ್ಥಿತಿ ಸುಲಭವಾಗಿರ್ತದೆ. ಬಟ್ ಹೊಸ ಪ್ರಾಡಕ್ಟನ್ನು ಸೇಲ್ ಮಾಡೋ ಪರಿಸ್ಥಿತಿ ಆದರೆ ಅಷ್ಟು ಈಸಿಯಾಗಿ ನಾವು ಕಸ್ಟಮರ್ನ ಕನ್ವಿನ್ಸ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಕನ್ಸೈನಿ ಹೊಸ ಪ್ರಾಡಕ್ಟ್ನ ಸೇಲ್ ಮಾಡುವಾಗ ಎಕ್ಸ್ಟ್ರಾ ಎಫರ್ಟ್ಸ್ ಆಗಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಓವರ್ ರೈಡಿಂಗ್ ಕಮಿಷನ್ ಅಂತ ಎಕ್ಸ್ಟ್ರಾ ಕಮಿಷನು ಕೊಡ್ತಾರೆ. ಸೊ ಇಲ್ಲಿ ಡೆಲ್ ಕ್ರೆಡರ್ ಕಮಿಷನ್ ಏನು ಕನ್ಸೈನಿಗೆ ಕೊಡ್ತಾ ಇದ್ದಾರೆ ಅಂತಂದರೆ, ಟೋಟಲ್ ಜವಾಬ್ದಾರಿ ಬ್ಯಾಡ್ ಡೆಟ್ಸ್ನ ಕಲೆಕ್ಷನ್ ಮಾಡೋ ಜವಾಬ್ದಾರಿ ಇವರು ಕನ್ಸೈನಿ ಮೇಲೆ ಇರ್ತದೆ. ಸೊ ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತಾರೆ. ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತಾ ಇಲ್ಲ ಅಂತ ಅಂದರೆ, ಆ ಅಗ್ರಿಮೆಂಟಲ್ಲಿ ಇಲ್ಲ ಅಂತ ಅಂದರೆ, ಆ ಬ್ಯಾಡ್ ಡೆಟ್ಸ್ ಏನಿದೆ ಅದಕ್ಕೆ ಜವಾಬ್ದಾರಿ ಕನ್ಸೈನರೇ ಆಗಿರ್ತಾರೆ. Then
ಈ ಕನ್ಸೈನ್ಮೆಂಟ್ ಎಕ್ಸ್ಪೆನ್ಸಸ್ ಬಂದು ಗೂಡ್ಸ್ ಕಳಿಸ್ಬೇಕಾದ್ರೆ ಕನ್ಸೈನರ್ ಪೇಮೆಂಟ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಎಕ್ಸ್ಪೆನ್ಸಸ್ನ ಗೂಡ್ಸ್ ಸ್ವೀಕಾರ ಮಾಡ್ಕೊಂಡ ನಂತರ ಕನ್ಸೈನಿ ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಎಕ್ಸ್ಪೆನ್ಸಸ್ಸಲ್ಲಿ 2 ಟೈಪ್ ಆಫ್ ಎಕ್ಸ್ಪೆನ್ಸಸ್ ಆರ್ ದೇರ್. ಒಂದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ, ಎರಡನೇದು ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಅಂದರೆ ಗೂಡ್ಸ್ ಕಳಿಸುವಾಗ ಒಂದೇ ಸಾರಿ ಪೇಮೆಂಟ್ ಮಾಡುವಂತಹ ಎಕ್ಸ್ಪೆನ್ಸಸ್. ಇವು ಮತ್ತೆ ಮತ್ತೆ ಪೇಮೆಂಟ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ expenses are paid by the consignor usually will be non-recurring expenses. So for example, packing expenses, loading expenses, carriage, ಮತ್ತೆ freight, insurance, etc. which are payable by the which are paid by the consignor. These are all the non-recurring expenses. ಒಂದೇ ಸಾರಿ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿ ಕಳಿಸ್ತಾರೆ. ಇವು ಮತ್ತೆ ಮತ್ತೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ರಿಕರಿಂಗ್ ಎಕ್ಸ್ಪೆನ್ಸಸ್ ಬಂದು ಹೆಂಗಿರ್ತಾವೆ ಅಂತಂದರೆ ಮತ್ತೆ ಮತ್ತೆ ಪೇಮೆಂಟ್ ಮಾಡುವಂತಹ ಎಕ್ಸ್ಪೆನ್ಸಸ್, ಕೆಲವೊಂದು ಎಕ್ಸ್ಪೆನ್ಸಸ್ ಇರ್ತವೆ. ಇವನ್ನ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಯೂಶ್ವಲಿ ರಿಕರಿಂಗ್ ಎಕ್ಸ್ಪೆನ್ಸಸ್ಸು ಕನ್ಸೈನಿ ಪೇಮೆಂಟ್ ಮಾಡ್ತಾರೆ. ಆ ಸರಕುಗಳನ್ನು ಸ್ವೀಕಾರ ಮಾಡಿದ ನಂತರ ಕೆಲವೊಂದು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇವು ಫಾರ್ ಎಕ್ಸಾಂಪಲ್ ಗೋಡೌನ್ ರೆಂಟ್, ಇನ್ಶೂರೆನ್ಸು, ಅಡ್ವರ್ಟೈಸ್ಮೆಂಟ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಸೇಲ್ಸ್ ಎಕ್ಸ್ಪೆನ್ಸಸ್, ಎಟ್ಸೆಟ್ರಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಕನ್ಸೈನಿ ಇದು ವಸ್ತುಗಳನ್ನು ಸೇಲ್ ಮಾಡೋ ಒಂದು ಸಂದರ್ಭದಲ್ಲಿ ಅವರು ಗೋಡೌನಲ್ಲಿ ಇಟ್ಟಿರ್ತಾರೆ. ಗೋಡೌನ್ ರೆಂಟ್ ಮತ್ತೆ ಮತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಸರಕುಗಳು ಗೋಡೌನಲ್ಲಿ ಇದೆ ಅಂತಂದರೆ ಅದರ ಮೇಲೆ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಅದೇ ರೀತಿ ಅದನ್ನು ಕ್ಲೀನಿಂಗ್ ಚಾರ್ಜಸ್ ಅಥವಾ ಮೇಂಟೈನಿಂಗ್ ಚಾರ್ಜಸ್ಸು ಇವೆಲ್ಲ ಮತ್ತೆ ಮತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇದನ್ನು ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆಮೇಲೆ ಗೂಡ್ಸ್ ಸೇಲ್ ಮಾಡುವಾಗ ಸರ್ಟನ್ ಲಾಸ್ ಈಸ್ ಇನ್ಎವಿಟಬಲ್. ಸೊ ಈ ಲಾಸ್ ಅದು ಮತ್ತೆ 2 ಟೈಪ್ಸ್ ಇದೆ. ಒಂದು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ನಾರ್ಮಲ್ ಲಾಸ್ ಅನ್ನೋದು ಇನ್ಎವಿಟಬಲ್. ಈ ನಾರ್ಮಲ್ ಲಾಸ್ ಅನ್ನೋದು ಟ್ರಾನ್ಸ್ಪೋರ್ಟೇಷನಲ್ಲಿ ಆಗಿರ್ಬೋದು ಅಥವಾ ಗೋಡೌನ್ನಲ್ಲಿ ಇಟ್ಟಿರುವಾಗ ಆಗಿರ್ಬೋದು, ಇವ್ಯಾಪರೇಷನ್ ಇಂದ ಆಗ್ಬೋದು, ಅಥವಾ ಲೀಕೇಜ್ ಆಗ್ಬೋದು, ಅಥವಾ ಲಾಸ್ ಇನ್ ವೆಯ್ಟ್ ಆಗಿರ್ಬೋದು, ಅಥವಾ ಲೋಡಿಂಗ್ ಮಾಡುವಾಗ ಅನ್ಲೋಡಿಂಗ್ ಮಾಡುವಾಗ ಸ್ವಲ್ಪ ಗೂಡ್ಸ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ 1 ಲೀಟರ್ ಪೆಟ್ರೋಲ್ ನೀವು ತಗೊಂಡು ಒಂದು 1 ಡೇ ಆ ಥರ ನೀವು ಸ್ಟಾಕ್ ಮಾಡಿದ್ದೀರಿ ಅಂದ್ಕೊಳ್ಳಿ. ನೆಕ್ಸ್ಟ್ ಡೇ ಯು ಕಾನ್ ಗೆಟ್ 1000 ml ಇನ್ ದಟ್. ಸೊ ಅದರಲ್ಲಿ ಒಂದು 980 ml 960 ml ಇರ್ತದೆ. ಒಂದು 20-30 ml ಇವ್ಯಾಪರೇಟ್ ಆಗಿರುತ್ತೆ. ಈ ಎನ್ವಿರಾನ್ಮೆಂಟ್ ಹೀಟ್ ಅಥವಾ ಗಾಳಿ ಇದಕ್ಕೆ ಒಂದು ಇವ್ಯಾಪರೇಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಈ ಥರ ನಾರ್ಮಲ್ ಲಾಸ್ ಅನ್ನೋದು ಇರುತ್ತೆ. ಸೊ ನಾರ್ಮಲ್ ಲಾಸ್ ಅನ್ನೋದು ದಿಸ್ ಇಸ್ ಕಂಪೆನ್ಸೇಟೆಡ್ ಬೈ ಗುಡ್ ಯೂನಿಟ್ಸ್. ಅದಕ್ಕೆ ಸಪ್ರೇಟಾಗಿ ನಾವು ಅಕೌಂಟಲ್ಲಿ ಎಲ್ಲಿ ಮೆನ್ಷನ್ ಮಾಡಲ್ಲ. ಆಮೇಲೆ ಎರಡನೇದು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅಬ್ನಾರ್ಮಲ್ ಲಾಸ್ ಅನ್ನೋದು ಇದು ಏನಂತಂದರೆ ಇಟ್ ಈಸ್ ಕಾಸ್ಡ್ ಬೈ ಅಬ್ನಾರ್ಮಲ್ ರೀಸನ್ಸ್. ಅಬ್ನಾರ್ಮಲ್ ರೀಸನ್ಸ್ ಅಂತಂದರೆ ಏನೋ ಆಕ್ಸಿಡೆಂಟ್ ಆಯಿತು, ಅಥವಾ ಏನೋ ಥೆಫ್ಟ್ ಆಯಿತು, ಅಥವಾ ಇನ್ನೂ ಏನೋ ಫ್ಲಡ್ಸ್ ಮಳೆಯಿಂದ ಅಥವಾ ಬಿಸಿಲಿಂದ ಅಥವಾ ಏನೋ ಲಾಸ್ ಆಯಿತು ಅಂತಂದರೆ ಅದನ್ನು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಅಂತಂದರೆ ಅಬ್ನಾರ್ಮಲ್ ಲಾಸ್ ಏನಿದೆ ದಿಸ್ ಈಸ್ ಕಾಲ್ಡ್ ಕಂಟ್ರೋಲಬಲ್ ಲಾಸ್ ಅಂತ ಕರಿತೀವಿ. ಅಂದರೆ ನಾವು ಕೇರ್ ತಗೊಂಡಿದ್ದೀವಿ, ಸಫಿಷಿಯೆಂಟ್ ಕೇರ್ ತಗೊಂಡಿದ್ದೀವಿ ಅಂತಂದರೆ ಅಬ್ನಾರ್ಮಲ್ ಲಾಸ್ ಇರಲಾರ್ದಂಗೆ ನೋಡ್ಕೋಬೇಕು. ಸೊ ಆದರೆ ನಾರ್ಮಲ್ ಲಾಸ್ ಏನಿದೆ ಇಟ್ ಕ್ಯಾನಾಟ್ ಬಿ ಕಂಟ್ರೋಲ್ಡ್. ಇನ್ನು ನಾವು ಏನೇ ಕೇರ್ ತಗೊಂಡ್ರೆ ಕೂಡ ನಾರ್ಮಲ್ ಲಾಸ್ ಇದ್ದೇ ಇರ್ತದೆ. ಬಟ್ ಬೈ ಟೇಕಿಂಗ್ ಸಮ್ ಕೇರ್ ವಿ ಕ್ಯಾನ್ ಅವಾಯ್ಡ್ ದಿ ಅಬ್ನಾರ್ಮಲ್ ಲಾಸ್. ಈ ಅಬ್ನಾರ್ಮಲ್ ಲಾಸ್ ಏನಿದೆ ಅದು ಕಂಪಲ್ಸರಿ ನಾವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ. ಆಮೇಲೆ ಕನ್ಸೈನ್ಮೆಂಟ್ ಸ್ಟಾಕ್. ಕನ್ಸೈನಿ ಹತ್ರ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಏನು ಸ್ಟಾಕ್ ಉಳಿದಿರ್ತದೆ ಅದನ್ನು ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಕರಿತೀವಿ. ಅದರ ವ್ಯಾಲ್ಯೂಯೇಷನ್ ಬಂದು ಕಾಸ್ಟ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್ ಪ್ಲಸ್ ಪ್ರೊಪೋರ್ಷನೇಟ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಹಾಕಿ ತೋರಿಸ್ತೀವಿ. ಆಮೇಲೆ ಗೂಡ್ಸ್ ಕಳಿಸುವಾಗ
ಕನ್ಸೈನಿಗೆ ಗೂಡ್ಸ್ ಕಳಿಸುವಾಗ ಆ ಗೂಡ್ಸ್ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಷನ್ ಸಂಬಂಧಪಟ್ಟಿದ್ದು ಒಂದು ಬಿಲ್ ಕಳಿಸ್ತಾರೆ. ಅದನ್ನು ಪ್ರೋಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀವಿ. ಪ್ರೋಫಾರ್ಮಾ ಇನ್ವಾಯ್ಸ್. ಸೊ ದಿಸ್ ಇಸ್ ಲೈಕ್ ಸೇಲ್ಸ್ ವಿಲ್. ಬಟ್ ಈಗ ಕನ್ಸೈನರ್ಗೆ ಗೂಡ್ಸ್ ಸೇಲ್ ಮಾಡ್ತಾ ಇಲ್ಲ. ಸೊ ಕನ್ಸೈನರ್ ವಿಲ್ ಬಿ ಜಸ್ಟ್ ಸೆಂಡಿಂಗ್ ದಿ ಗೂಡ್ಸ್ ಟು ಕನ್ಸೈನಿ. ಅದಕ್ಕೆ ಅಂದರೆ ಕನ್ಸೈನರ್ ಯಾವ ಥರ ಗೂಡ್ಸು ಏನು ಕಳಿಸ್ತಾ ಇದ್ದಾರೆ ಕನ್ಸೈನಿಗೆ, ಅದರ ಕ್ವಾಂಟಿಟಿ ಮತ್ತು ಅದರ ಕ್ವಾಲಿಟಿ, ಅದರ ಪ್ರೈಸ್, ಸೊ ಎಲ್ಲ ಇನ್ಫಾರ್ಮೇಷನ್ನ ಅದರಲ್ಲಿ ಏನು ಇನ್ಕ್ಲೂಡ್ ಮಾಡಿ ಕಳಿಸ್ತಾರೆ. ಅದನ್ನು ಪ್ರೋಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀವಿ. ಆಮೇಲೆ ಟೈಮ್ ಟು ಟೈಮ್ ಈ ಕನ್ಸೈನರ್ ಅವರಿಗೆ ಏನು ಕನ್ಸೈನಿ ಏನು ಸೇಲ್ ಮಾಡ್ತಾ ಇರ್ತಾರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕನ್ಸೈನರ್ಗೆ ಕಳಿಸ್ಬೇಕಾಗುತ್ತೆ. ಆ ಒಂದು ಸ್ಟೇಟ್ಮೆಂಟ್ನ ಅಕೌಂಟ್ಸ್ ಸೇಲ್ಸ್ ಅಂತ ಕರಿತೀವಿ. ಸೊ ಈ ಅಕೌಂಟ್ ಸೇಲ್ಸ್ ಇದನ್ನು ಪಿರಿಯಾಡಿಕಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಬಿಕಾಸ್ ಟೈಮ್ ಟು ಟೈಮ್ ಕನ್ಸೈನಿ ವಿಲ್ ಬಿ ಸೆಂಡಿಂಗ್ ದಿ ಸ್ಟೇಟ್ಮೆಂಟ್ ಟು ಕನ್ಸೈನರ್. ಸೊ ಇದರಲ್ಲಿ ಏನಿರ್ತಪ್ಪ ಅಂತಂದರೆ ಅವ್ರು ಏನು ಸೇಲ್ಸ್ ಮಾಡಿದ್ದಾರೆ, ಆಮೇಲೆ ಅದಕ್ಕೆ ಎಕ್ಸ್ಪೆನ್ಸಸ್ ಎಷ್ಟಾಯಿತು, ಆಮೇಲೆ ಇವರ ಕಮಿಷನ್ ಏನಿದೆ, ಆಮೇಲೆ ಬ್ಯಾಡ್ ಡೆಟ್ಸ್ ಏನಿದೆ, ಆಮೇಲೆ ಅಬ್ನಾರ್ಮಲ್ ಲಾಸ್ ಏನಿದೆ, ಸೊ ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಇನ್ಕ್ಲೂಡ್ ಮಾಡಿ, ಆಮೇಲೆ ಮತ್ತೆ ಇನ್ನು ಅವ್ರಿಗೆ ಕನ್ಸೈನಿಗೆ ಏನು ಬ್ಯಾಲೆನ್ಸ್ ಕೊಡಬೇಕು ಅನ್ನೋದು ಇದರಲ್ಲಿ ಕನ್ಸೈನಿ ಇನ್ಕ್ಲೂಡ್ ಮಾಡಿ ಹಾಕಿರ್ತಾರೆ. ಸೊ ಅದು ವೀಕ್ಲಿ ಅಥವಾ ಮಂತ್ಲಿ 15 days ಒನ್ಸು ಈ ಥರ ಅಕೌಂಟ್ ಸೇಲ್ಸ್ ಕನ್ಸೈನರ್ಗೆ ಕಳಿಸ್ತಾರೆ. ಆಮೇಲೆ ಯೂಶ್ವಲಿ ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ಅಂತ ಅನ್ನೋದು ಇಂಪಾರ್ಟೆಂಟ್. ಸೊ ಕಮಿಷನ್ ಅನ್ನೋದು, ಈ ಕನ್ಸೈನಿ ಕಮಿಷನ್ ಅನ್ನೋದು ಟೋಟಲ್ ಸೇಲ್ಸ್ ಏನಿದೆ ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಡೆಲಿಗೇಟರ್ ಕಮಿಷನ್ ಬಂದು ಟೋಟಲ್ ಸೇಲ್ಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಮೇಲೆ ಅದೇನು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಆ ಪರ್ಸೆಂಟೇಜ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾರೆ. ದಿಸ್ ಈಸ್ ಸಮಥಿಂಗ್ ಅಬೌಟ್ ದಿ ಪ್ರಾಸೆಸ್ ಆಫ್ ಕನ್ಸೈನ್ಮೆಂಟ್. ಇದರಲ್ಲಿ ಥಿಯರಾಟಿಕಲ್ ಪಾರ್ಟ್ ಎಲ್ಲ ಬಂತು. ಆಮೇಲೆ ಆ್ಯಂಡ್ ಆ್ಯಸ್ ಯೂಶುವಲ್ ಜನರಲ್ ಎಂಟ್ರೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಜನರಲ್ ಎಂಟ್ರೀಸ್ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಡೂ ದಿ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್. So just I'll go through the journal entries. So first let us see the journal entries in the books of consignor. So consignor books ಅಲ್ಲಿ ನಾವು journal entries ಹೆಂಗೆ ಬರಿಬೇಕು ಅನ್ನೋದು ನೋಡೋಣ. ಫಸ್ಟ್ ಎಂಟ್ರಿ, ಸ್ಟಾಕ್ ಏನ ಇದ್ರೆ ಕನ್ಸೈನರ್ ಹತ್ರ ಸ್ಟಾಕ್ ಏನಿದ್ರೆ ಆ ಓಪನಿಂಗ್ ಸ್ಟಾಕ್ ಏನಿದೆ ಅದನ್ನು ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಅದು ಕನ್ಸೈನ್ಮೆಂಟ್ ಅಕೌಂಟ್ ಟು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಒಂದು ಎಂಟ್ರಿ ಬರಿತೀವಿ. ಆಮೇಲೆ ಎರಡನೇದು ಫಾರ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅನ್ನೋದು, ಇಲ್ಲಿ ಕನ್ಸೈನಿಗೆ ಗೂಡ್ಸ್ ಏನು ಕಳಿಸ್ತಾರೆ ಅದಕ್ಕೆ ಒಂದು ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ. ಇದು ಕೂಡ ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡಿದ್ದಾರೆ. ಆದರೆ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಕನ್ಸೈನಿಗೆ ಎಷ್ಟು ಗೂಡ್ಸ್ ಕಳಿಸಿರ್ತಾರೋ ಅದನ್ನು ಡೆಬಿಟ್ ಮಾಡಬೇಕು. ಆಮೇಲೆ ಕನ್ಸೈನರ್ ಎಕ್ಸ್ಪೆನ್ಸಸ್ ಏನು ಪೇಮೆಂಟ್ ಮಾಡಿರ್ತಾರೆ ಅದನ್ನು ಕೂಡ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಮಾಡಬೇಕು. ಈ ಕನ್ಸೈನ್ಮೆಂಟ್ ಅಕೌಂಟ್ ಟು ಕ್ಯಾಶ್ ಅಂತ ಅಥವಾ ಚೆಕ್ ಕೊಟ್ಟಿದ್ರೆ ಬ್ಯಾಂಕ್ ಅಂತ ಬರುತ್ತೆ. ಸೊ ಇಲ್ಲಿ ಕನ್ಸೈನರ್ ಏನು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದ್ದಾರೆ ಅದನ್ನು ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಆಮೇಲೆ 4ನೇ ಎಂಟ್ರಿಯಲ್ಲಿ ಕನ್ಸೈನಿ ಗೂಡ್ಸ್ ರಿಸೀವ್ ಮಾಡ್ಕೊಂಡ ನಂತರ ಏನು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿರ್ತಾರೆ ಅವರು ಅದನ್ನು ಕೂಡ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟಿಗೆ ಕನ್ಸೈನಿ ಹೆಸರು ಮೇಲೆ ಡೆಬಿಟ್ ಮಾಡಬೇಕು. ಸೊ ದಿಸ್ ಇಸ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನಿ ಅಕೌಂಟ್. ಅಂದರೆ ಆಮೇಲೆ ಕನ್ಸೈನಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ನಮ್ಮ ಪರವಾಗಿ ಅವ್ರು ಪೇಮೆಂಟ್ ಮಾಡಿರ್ತಾರೆ, ಅದಕ್ಕೆ ಕನ್ಸೈನಿ ಅಕೌಂಟಲ್ಲಿ ಕ್ರೆಡಿಟ್ ಮಾಡಬೇಕಾಗುತ್ತೆ. 5ನೇ ಎಂಟ್ರಿಯಲ್ಲಿ ಫಾರ್ ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕನ್ಸೈನಿ, ಅಂದರೆ ಗೂಡ್ಸ್ ರಿಸೀವ್ ಮಾಡ್ಕೊಂಡ ನಂತರ ಕನ್ಸೈನಿ ಏನೋ ನಮಗೆ ಅಡ್ವಾನ್ಸ್ ಕಳಿಸಿದ್ರೆ ಅದಕ್ಕೆ ಒಂದು ಎಂಟ್ರಿ ಕ್ಯಾಶ್ ಬಂದಿದ್ರೆ ಕ್ಯಾಶ್ ಅಕೌಂಟ್ ಅಥವಾ ಚೆಕ್ ಬಂದಿದ್ರೆ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಡೇಟಾ ಟು
ಕನ್ಸೈನಿ ಅಕೌಂಟ್ ಅಂತ ಒಂದು ಕನ್ಸೈನಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಮೇಲೆ ಫಾರ್ ಗೂಡ್ಸ್ ಸೋಲ್ಡ್ ಬೈ ಕನ್ಸೈನಿ 6ನೇ ಎಂಟ್ರಿಯಲ್ಲಿ ಕನ್ಸೈನಿ ಏನು ಸೇಲ್ ಮಾಡಿದ್ದಾರೆ ಅದನ್ನು ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಅದಕ್ಕೆ ಎಂಟ್ರಿ ಬಂದು ಕನ್ಸೈನಿ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಇಲ್ಲಿ ಕನ್ಸೈನಿ ಆ್ಯಕ್ಚುಲಿ ಸೇಲ್ ಮಾಡಿದ್ದು ಸೇಲ್ಸ್ ಅಕೌಂಟ್ ಅಂತ ಬರಬೇಕು ಕ್ರೆಡಿಟ್ ಸೈಡು, ಬಟ್ ಇಲ್ಲಿ ಕನ್ಸೈನಿ ಸೇಲ್ ಮಾಡಿರ್ತಾರೆ, ಅವ್ರ ದುಡ್ಡು ಅವರೇ ತಗೊಂಡಿರ್ತಾರೆ, ಅದಕ್ಕೆ ಕನ್ಸೈನಿ ಅಕೌಂಟನ್ನೇ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ದಟ್ಸ್ ವೈ ದಟ್ ಈಸ್ ಕನ್ಸೈನಿ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಆಮೇಲೆ 7ನೇ ಎಂಟ್ರಿಯಲ್ಲಿ ಫಾರ್ ಗೂಡ್ಸ್ ರಿಟರ್ನ್ ಬೈ ಕನ್ಸೈನಿ, ಏನೋ ಗೂಡ್ಸ್ ಸೇಲ್ ಆಗಿಲ್ಲ ಅಂದರೆ ಕನ್ಸೈನಿ ನಮಗೆ ಕನ್ಸೈನರ್ಗೆ ವಾಪಸ್ ಕಳಿಸ್ತಾರೆ, ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ವಾಪಸ್ ಬಂದಿರ್ತವೆ ಗೂಡ್ಸು, ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಕ್ರೆಡಿಟ್ ಸೈಡು ನಾವು ಎಂಟ್ರಿ ಮಾಡ್ತೀವಿ. ಅದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಂತ. ಸೊ ಗೂಡ್ಸ್ ಕನ್ಸೈನಿಗೆ ಕಳಿಸಿದೀವಿ ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಕನ್ಸೈನಿಯಿಂದ ವಾಪಸ್ ಬಂದಿದ್ದಾವೆ ಗೂಡ್ಸ್ ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಅದು ನೆಕ್ಸ್ಟ್ 8ನೇದು ಫಾರ್ ಕಮಿಷನ್ ಡ್ಯೂ ಟು ಕನ್ಸೈನಿ. ಸೊ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಅವ್ರು ಏನು ಸೇಲ್ ಮಾಡ್ತಾರೆ ಕನ್ಸೈನಿ, ಅವರಿಗೆ ನಾವು ಕಮಿಷನ್ ಕೊಡಬೇಕಾಗುತ್ತೆ, ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು ಟು ಕನ್ಸೈನಿ ಅಂತ. ನೆಕ್ಸ್ಟ್ 9ನೇ ಎಂಟ್ರಿಯಲ್ಲಿ ಫಾರ್ ಲಾಸ್ ಆಫ್ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಡೆಲ್ ಕ್ರೆಡಿಟರ್ ಕಮಿಷನ್ ಕೊಡೋದಾದರೆ ಅಲ್ಲಿ ಕನ್ಸೈನಿ ಬಂದು ಕಮಿಷನ್ ತಗೊಳ್ತಾರೆ, ಅದಕ್ಕೆ ಇಲ್ಲಿ ಅಕೌಂಟಲ್ಲಿ ಏನು ತೋರಿಸೋದು ಬೇಕಾಗಿಲ್ಲ. ಆದರೆ ಅವ್ರಿಗೇನು ಎಕ್ಸ್ಟ್ರಾ ಕಮಿಷನ್ ಡೆಲ್ ಕ್ರೆಡಿಟರ್ ಕಮಿಷನ್ ಅವ್ರಿಗೆ ಕೊಡೋದಿಲ್ಲ ಅಂತಂದರೆ ಬ್ಯಾಡ್ ಡೇಟ್ಸ್ ಏನಿದ್ರೆ ಕಸ್ಟಮರ್ಸಿಂದ ಏನು ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಬಂದಿರಲ್ಲ, ಬ್ಯಾಡ್ ಡೇಟ್ಸ್ನ ಅದು ಲಾಸ್ ಆಗಿರುತ್ತೆ, ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಎಂಟ್ರಿ ಬಂದು ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನಿ ಅಕೌಂಟ್ ಅಂತ ಡೆಬಿಟ್ ಸೈಡು ತೋರಿಸಿದ್ದಾರೆ. ನೆಕ್ಸ್ಟ್ 10ನೇದು ಅಬ್ನಾರ್ಮಲ್ ಲಾಸ್ ಏನನ್ನ ಇದ್ದರೆ ಫಾರ್ ಅಬ್ನಾರ್ಮಲ್ ಲಾಸ್ ರೆಕಾರ್ಡೆಡ್. ಸೊ ಅಬ್ನಾರ್ಮಲ್ ಲಾಸ್ ಅನ್ನೋದು ಗೂಡ್ಸ್ ಲಾಸ್ ಆಗಿರುತ್ತೆ, ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಎಂಟ್ರಿ ಬಂದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ. ಮತ್ತು ಫಾರ್ ಅಬ್ನಾರ್ಮಲ್ ಲಾಸ್ ರಿಕವರ್ಡ್ ಆರ್ ರಿಕವರಬಲ್ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ವಸ್ತುಗಳನ್ನು ಇನ್ಶೂರೆನ್ಸ್ ಮಾಡಿಸಿರ್ತೀವಿ, ಇನ್ಶೂರೆನ್ಸ್ ಕಂಪನಿಯಿಂದ ಏನ ನಮಗೆ ಕಾಂಪೆನ್ಸೇಷನ್ ಬರೋದಾದರೆ ಸೊ ಇಲ್ಲಿ ಅದಕ್ಕೆ ಎಂಟ್ರಿ ಬರೀಬೇಕಾಗುತ್ತೆ ಬ್ಯಾಂಕ್ ಅಥವಾ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ ಡೇಟಾ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ. ಸೊ ಅಲ್ಲಿ ಬ್ಯಾಂಕಿಂದ ಏನು ಅಮೌಂಟ್ ಬರುತ್ತೆ ಆ ಅಮೌಂಟನ್ನು ಈ ಎಂಟ್ರಿಯಲ್ಲಿ ತೋರಿಸ್ಬೇಕಾಗುತ್ತೆ. ಆಮೇಲೆ ಫಾರ್ ಅಬ್ನಾರ್ಮಲ್ ಲಾಸ್ ಇರ್ರಿಕವರಬಲ್, ಅಬ್ನಾರ್ಮಲ್ ಲಾಸ್ ಆಗಿರುತ್ತೆ ನಮಗೇನು ಬರೋದಿಲ್ಲ ಅಂತಂದರೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಸೊ ಇಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ನೆಕ್ಸ್ಟ್ ಸೊ ಕನ್ಸೈನಿ ಹತ್ರ ಸ್ಟಾಕ್ ಏನು ಉಳಿದಿರುತ್ತೆ ಅದು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ ಇದು ಕ್ರೆಡಿಟ್ ಸೈಡು ತೋರಿಸಿ. ಯು ಆಲ್ ನೋ ದ್ಯಾಟ್ ಓಪನಿಂಗ್ ಸ್ಟಾಕ್ ಈಸ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಕ್ರೆಡಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಅದಕ್ಕೆ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಆಮೇಲೆ ಸಮ್ಟೈಮ್ಸ್ ಇನ್ನೊಂದು ಏನಾಗುತ್ತೆ ಅಂತಂದರೆ ಈ ಕನ್ಸೈನಿಗೆ ಗೂಡ್ಸ್ ಕಳಿಸ್ಬೇಕಾದ್ರೆ ಕಾಸ್ಟ್ ಪ್ರೈಸಲ್ಲಿ ಕಳಿಸ್ಬೋದು ಅಥವಾ ಇನ್ವಾಯ್ಸ್ ಪ್ರೈಸಲ್ಲಿ ಕಳಿಸ್ಬೋದು. ಸೊ ಕಾಸ್ಟ್ ಪ್ರೈಸಲ್ಲಿ ಕಳಿಸಿದ್ರೆ ಗೂಡ್ಸ್ ಎಷ್ಟು ಖರೀದಿ ಮಾಡಿದ್ದೀವೋ ಅದೇ ರೇಟಿಗೆ ಕಳಿಸ್ತೀವಿ, ಅದನ್ನು ಕಾಸ್ಟ್ ಪ್ರೈಸಲ್ಲಿ ಕಳಿಸ್ತೀವಿ ಅಂತ ಹೇಳ್ತೀವಿ. ಇನ್ವಾಯ್ಸ್ ಪ್ರೈಸ್ ಬಂದು ಈ ಕನ್ಸೈನಿಗೆ ಆ ಗೂಡ್ಸ್ ಏನು ರೇಟಿಗೆ ಖರೀದಿ ಮಾಡಿದ್ದೀವಿ ಅಥವಾ ಏನು ರೇಟಿಗೆ ಸೇಲ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು ಅಂತಂದರೆ ಅವ್ರಿಗೆ ಇನ್ವಾಯ್ಸ್ ಪ್ರೈಸ್ ಹಾಕಿ ಕಳಿಸ್ತಾರೆ. ಇನ್ವಾಯ್ಸ್ ಪ್ರೈಸ್ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಕನ್ಸೈನರ್ ಅಂತಂದರೆ he will add some profit to the cost price of the goods. ಸೊ ಅವ್ರ ಪ್ರಾಫಿಟ್ ಏನು ಹಾಕಬೇಕು 5% 10% ಗೂಡ್ಸ್ ಕಾಸ್ಟ್ ಪ್ರೈಸ್ಗೆ ಆ್ಯಡ್ ಮಾಡಿ ಇನ್ವಾಯ್ಸ್ ಪ್ರೈಸು ಹಾಕ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಜನರು ನೋಡಿದ್ದೀವಲ್ಲ ನಾವು, ಸೊ ಯಾವುದೇ ಒಂದು ವಸ್ತು ಮಾರಾಟ ಮಾಡುವಾಗ ಅದಕ್ಕೆ ಅದರಲ್ಲಿ ಪ್ರಾಫಿಟ್ ಬಂದಿದೆ ಅಂತಂದರೆ ಎಲ್ಲರೂ ಅದೇ ಬಿಸ್ನೆಸ್ಸು ಸ್ಟಾರ್ಟ್ ಮಾಡುವ ಸಾಧ್ಯತೆ ಇರ್ತದೆ. ಸೊ ಕಾಂಪಿಟೇಷನ್ ಬೆಳೀತದೆ ಅಂತ ಅದು ಅವಾಯ್ಡ್ ಮಾಡಲಿಕ್ಕೆ, ಆಮೇಲೆ ಬಿಸ್ನೆಸ್ ಸೀಕ್ರೆಟ್ಸ್ ಗೊತ್ತಾಗಬಾರ್ದು ಅಂತ ಈ ಒಂದು ಉದ್ದೇಶದಿಂದ ಕನ್ಸೈನ್ ಆರ್ ಇನ್ವಾಯ್ಸ್ ಪ್ರೈಸಲ್ಲಿ ಕಳಿಸ್ತಾರೆ. ಸೊ ಈ ಇನ್ವಾಯ್ಸ್ ಪ್ರೈಸಲ್ಲಿ ಏನು ಆ್ಯಡ್ ಮಾಡಿರ್ತಾರೆ ಅದನ್ನು ರಿಸರ್ವ್ ಅಥವಾ ಲೋಡಿಂಗ್ ಅಂತ ಕರಿತೀವಿ. ರಿಸರ್ವ್ ಆರ್ ಲೋಡಿಂಗ್ ಅಂತ ಕರಿತೀವಿ.
ಸೊ ಅಕೌಂಟ್ ಮಾಡುವಾಗ ನಮಗೆ ಎಕ್ಸಾಕ್ಟ್ ಪ್ರಾಫಿಟ್ ಏನು ಬಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಈ ಲೋಡಿಂಗ್ ಏನು ಆ್ಯಡ್ ಮಾಡಿದ್ವಿ ಅದು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಲೋಡಿಂಗು ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಲೋಡಿಂಗ್ ಇನ್ ಓಪನಿಂಗ್ ಸ್ಟಾಕ್ ಬಂದು ನಿಮಗೆಲ್ಲ ಗೊತ್ತಿದೆ. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇರುತ್ತೆ. ಅದಕ್ಕೆ ಅದರಲ್ಲಿ ಏನು ಆ್ಯಡ್ ಮಾಡಿರ್ತೀವಿ ಅದನ್ನು ಲೋಡಿಂಗ್ ಅಥವಾ ರಿಸರ್ವ್ ಅಂತೀವಲ್ಲ ಅದು ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಸೈಡು ಮಾಡಬೇಕು. ಆ ಎಂಟ್ರಿ ಬಂದು ಸ್ಟಾಕ್ ರಿಸರ್ವ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ. ಅದೇ ರೀತಿ ಗೂಡ್ಸ್ನ ನಾವೇನು ಕಳಿಸಿದ್ದೀವಿ ಕನ್ಸೈನಿಗೆ ಅದು ಡೆಬಿಟ್ ಸೈಡ್ ಮಾಡಿರ್ತೀವಿ, ಗೂಡ್ಸ್ ಸೆಂಡ್ ಆನ್ ಕನ್ಸೈನ್ಮೆಂಟ್ ಅಂತ. ಇದರಲ್ಲಿ ಏನು ಆ್ಯಡ್ ಮಾಡಿರ್ತೀವಿ ಸ್ಟಾಕ್ಗೆ ಲೋಡಿಂಗ್ ಅಥವಾ ರಿಸರ್ವ್ ಅದನ್ನು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ಎಂಟ್ರಿ ಮಾಡಬೇಕು. ಅದನ್ನೇ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ. ಅದೇ ರೀತಿ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಲೋಡಿಂಗ್ ಇನ್ ಗೂಡ್ಸ್ ರಿಟರ್ನ್, ಕನ್ಸೈನಿಯಿಂದ ಏನೋ ವಾಪಸ್ ಬಂದಿದ್ದಾವೆ ಗೂಡ್ಸ್ ಅಂತಂದರೆ ವಾಪಸ್ ಬಂದಿರೋ ಗೂಡ್ಸು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿರ್ತೀವಿ. ಅದರಲ್ಲಿ ಆ್ಯಡ್ ಆಗಿರೋ ರಿಸರ್ವ್ ಅಥವಾ ಲೋಡಿಂಗ್ ಏನಿದೆ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಮಾಡಿರೋದು. ಆಮೇಲೆ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಲೋಡಿಂಗ್ ಇನ್ ಕ್ಲೋಸಿಂಗ್ ಸ್ಟಾಕ್ ಯಾವ ಸೈಡ್ ಇರುತ್ತೆ ಅಂತ ಗೊತ್ತಿದೆ ನಿಮಗೆ. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಇರುತ್ತೆ ಕ್ಲೋಸಿಂಗ್ ಸ್ಟಾಕು. ಅದಕ್ಕೆ ಅದರಲ್ಲಿ ಆ್ಯಡ್ ಮಾಡಿರೋ ಲೋಡಿಂಗ್ ಅಥವಾ ರಿಸರ್ವ್ ಏನಿದೆ ಅದನ್ನು ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಅದಕ್ಕೆ ಎಂಟ್ರಿ ಬಂದು ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಸ್ಟಾಕ್ ರಿಸರ್ವ್ ಅಕೌಂಟ್. ಆಮೇಲೆ ಸೊ ಎಂಡಿಂಗಲ್ಲಿ ಕ್ಲೋಸಿಂಗ್ ಅಕೌಂಟ್ ಕನ್ಸೈನ್ಮೆಂಟ್ ಅಕೌಂಟ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಆಲ್ ನೋಸ್ ದ್ಯಾಟ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಇದೆ ಅಂತಂದರೆ ಪ್ರಾಫಿಟ್ ಬರುತ್ತೆ ನಮಗೆ. ಸೊ ಅದಕ್ಕೆ ಎಂಟ್ರಿ ಬಂದು ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿತೀವಿ. ಸಪೋಸ್ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ದರೆ ಲಾಸ್ ಬರುತ್ತೆ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರಿತೀವಿ. ಆಮೇಲೆ ಫೈನಲಿ ಕನ್ಸೈನಿ ಎಲ್ಲ ಲೆಕ್ಕ ಮಾಡಿ ಅವರೇನು ಖರ್ಚು ಮಾಡಿದ್ದು ಆಮೇಲೆ ಅವರ ಕಮಿಷನು ಬ್ಯಾಡ್ ಡೆಟ್ಸ್ ಎಲ್ಲ ಮೈನಸ್ ಮಾಡಿಕೊಂಡು ಅವ್ರ ಹತ್ರ ಏನು ಅಮೌಂಟ್ ಉಳಿತೈತೆ ಅದನ್ನು ಕನ್ಸೈನ್ ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಸೊ ಇಲ್ಲಿ ಕನ್ಸೈನಿಯಿಂದ ಫೈನಲ್ ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ. ಅದನ್ನು ಕ್ಯಾಶ್ ಅಥವಾ ಚೆಕ್ ರೂಪದಲ್ಲಿ ಬಂದರೆ ಬ್ಯಾಂಕ್ ಅಂತ ತೋರಿಸಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕನ್ಸೈನಿ ಅಕೌಂಟ್ ಅಂತ. ದಿಸ್ ಇಸ್ ದ ಎಂಟ್ರಿ ಫಾರ್ ರಿಸೀವಿಂಗ್ ಕ್ಯಾಶ್ ಫ್ರಮ್ ಕನ್ಸೈನಿ. ಸೊ that is how the profit or loss declared in consignment account. So next episode alli now the problem solve ಮಾಡೋಣ so that you can understand easily the problems of the consignment.